ಹಾಯ್ ಕರ್ನಾಟಕ, ಎಲ್ಲರಿಗೂ ನಮಸ್ಕಾರ. ನಾನು ಬಿತ್ಕೊಂಡು ಓಡಾಡ್ತಾ ಇದ್ದೀನಿ ನೋಡಿ. ಎಂತ ಬಿತ್ಕೊಂಡು ಓದಾಡ್ತಾ ಇಲ್ಲ, ನಿಮ್ಮ ಮುಂದೆ ಡವ್ ಮಾಡ್ತಾ ಇರೋದು. ನಮ್ಮ ಫ್ರೆಂಡವ್ರ ಊರಲ್ಲಿ ಹಬ್ಬಿತ್ತು, ಹಬ್ಬಕ್ಕೆ ಹೋಗಿದ್ದೆ. ಅಲ್ಲಿ ಮಾಡಿದಂಥ ತರಲೆ ತಮಾಷೆಗಳನ್ನ ನಿಮ್ಮ ಮುಂದೆ ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ ಖುಷಿ ಆದರೆ ಆರಿಸಿ ಆಶೀರ್ವದಿಸಿ. ಬ್ಯಾಕ್ಗ್ರೌಂಡಲ್ಲಿ ಒಂದು ಸಿಂಹ ಗರ್ಜನೆ ಕೇಳಿಸ್ತಾ ಇರ್ಬೇಕು ನಿಮಗೆ. ನೋಡಿ, ಇದೇ ಆ ಸಿಂಹ, ವಯಸ್ಸಾಗಿರೋ ಸಿಂಹ, ವಯಸ್ಸಲ್ಲಿ ಗುಟ್ರಾಕಿದಂಥ ಸಿಂಹ, ಇವಾಗ ವಿಶ್ರಾಂತಿ ತಗೊಳ್ತಾ ಇರೋ ಸಿಂಹ. ಸಿಂಹದ ಕತೆ ಹೆಂಗಿರಲಿ, ಇಲ್ಲೊಂದು ನೋಡಿ ಕಳಬೇಕು. ನಮ್ಮ ಅಪ್ರಾಣಿಗೂ ಒಂದು ದಿವಸ ನಾನು ಹಿಂಗೆ ಮಾಡಿಲ್ಲ. ನಿಮ್ಮ ಮುಂದೆ ನಿಮ್ಮ ಖುಷಿಗೋಸ್ಕರ ವಿಡಿಯೋ ಮುಂದೆ ಮಾಡ್ತಾ ಇರೋದು. ಇಷ್ಟು ದಿನ ಸಿಂಹನ ಕಾಡಲ್ಲಿ ನೋಡಿರ್ತೀರ, ಫೋಟೋದಲ್ಲಿ ನೋಡಿರ್ತೀರ, ಸಿನಿಮಾದಲ್ಲಿ ನೋಡಿರ್ತೀರ. ಯಾವತ್ತಾದ್ರೂ ಹಿಂಗೆ ಮಲ್ಕೊಂಡು ನನ್ನ ಜೊತೆ ಮಾತಾಡೋದು ನೋಡಿದ್ದೀರಾ? ಹೇಳದಿ ಕೆಲಸ ಆಗಿಲ್ಲ. ಅಯ್ಯೋ, ಕೆಲಸ ಎಲ್ಲ ಆದದ್ಲ ಲೈ, ಕೆಲಸ ಎಲ್ಲ ಆದದ್ಲ ವೈದ್ಯ. ಎಲ್ಲ ಓದಿಲ್ಲ, ಎಲ್ಲ ಓದೋರೆಲ್ಲ ಕೆಲಸ ತಗೊಳಕಾದದ್ಲ. ನೀವು ಒಳ್ಳೆ ಜನ ಮಾತಾಡ್ತಿದ್ದೀಕಲ್ಲ, ಹಂಗಾಗಲ್ಲ ಕೈ. ಎಲ್ಲ ನೋಡೋನೆ ಯಾರು ಮಲ್ಲಿಕ. ಲೇ ಮಲ್ಲಿಕನ ಕೈಲಾಗಲ್ಲ, ಕಿಸೆಕ್ಕಾಗಲ್ಲಕ್ಕ. ನಾವು ಏನಾದ್ರೂ ಎಲ್ಲ ದೇಶನೂ ಓದೋನೆ. ನೀನು ಬಡಿ, ನೀನೇ ತಗೊಬಿಡಿವೆ ಗೌರ್ಮೆಂಟ್ ಕೆಲಸವ. ನೀನೇ ತಗೊಂಬಿಡಿವೆ, ನೀನೇ ತಗೊಂಬಿಡ್ಬೇಕಾಯ್ತು ಗೌರ್ಮೆಂಟ್ ಕೆಲಸವ. ಕೊಡಲ್ಲ ಅಂದಿಯಾ? ಮತ್ತು ಇನ್ನೇನಪ್ಪ ಸಮಾಚಾರ? ಏನು ಯಾವಾಗಲೂ ಹಿಂಗೆ ಮನ್ಗಿರ್ತಿದೆಯಲ್ಲ? ನಿನ್ಗೆ ವಯಸ್ಸು ಎಷ್ಟು? ವಯಸ್ಸು ವಯಸ್ಸಾಲೆ 100 ಆಲೆ, ನನಗೆ ಇದಾಗಿಲ್ವೇ? ಏನು ಒಲೆಯ ಒಲೆ ಹಾಕಿದ್ದಾರೆ? ಒಲೆ ಲೈ, ಸುಮ್ಮನೆ ನಾಟಕ ಮಾಡಿಬಿಡ. ಒಲೆ ಎಲ್ಲರೂ ಹಾಕ್ತಾರೆ. ಇದು ಹಾಂ, ನೀನು ಸಮಾಚಾರ ಮಂತೆ. ನಿಮ್ಮ ಹೆಂಗಸ್ರು ತಿರೋಗಿ ಎಷ್ಟು ದಿವಸ ಆಯಿತು? 2 ವರ್ಷ ಆಯಿತು. ಯಾಕೆ ಏನಾಗ್ತಿರೋದ್ರು ಅವರು? ಏನಾಗ್ತಿರೋದ್ರು? ಏನಾಗಿ ಅಂದರೆ ಕಣ್ಣ ಆಪ್ರೇಷನ್ ಮಾಡಿಸ್ಕೊಂಡ್ರು. ಏನು ನೀನೇ ಏನಾರ ಸಹಿಸ್ಬಿಟ್ಟ ಅಂತ ಸಹಿಸಿದ ತಾನೆ? ಕಣ್ಣ ಆಪ್ರೇಷನ್ ಮಾಡಿಸ್ಕೊಂಡು. ನಿಂಗೆ ಗಳ್ಳ ಬರಲ್ವೇ? ನಿಂಗೆ ಗಳ್ಳ ಬರಲ್ವೇ? ನಿಮ್ಮ ಹೆಂಗಸ್ರು ತಿರೋಗ್ಬಿಟ್ಟವ್ರೆ. ನೀರು ತುಂಬ್ಕೊತು. ಥೂ ಯಪ್ಪ, ಬೆಳಗ್ಗೆ ಎಂಥ ದುಃಖ ಸುದ್ದಿ ಹೇಳ್ಬಿಟ್ಟೆ ನೀನು ಇವಾಗ. ಏನೇ ಸಮಾಚಾರ ಮತ್ತೆ? ಹೆಂಗೆ ಅಂತ ಇವಾಗ ಎಲ್ಲ ಕೈ ಕೊಡಲಿ. ಓಹೋ, ಎಲ್ಲ ಸಮದೋಗ್ಬಿಟ್ಟವಲ್ಲ, ಬತ್ತೋಗ್ಬಿಟ್ಟವಲ್ಲ ಎಲ್ಲ. ಮೂಳೆ ಕೈ ನೋಯ್ತದೆ ಅನಿಸ್ತದೆ ಹಿಡ್ಕೊಂಡಾಗ. ಹೆಗ್ ಮಾಡಿ ಎತ್ತಿ ಇವಾಗ, ಅದಕ್ಕೆಲ್ಲ ಹೆಗ್ ಮಾಡಿ ಎಲ್ಲೂ ಹೋಗಲ್ಲ. ಇಲ್ಲೇ ಮದಿಗಿರ್ತೀನಿ, ಊರಲ್ಲಿಗೆ ಹೋಗಲ್ಲ. ಎಲ್ಲೂ ಹೋಗಲ್ಲ. ಮತ್ತೆ ಹೆಂಗೆ ಅಂತ ಕೈ ಊರ ಸುತ್ತ ಬಂದೀಯ? ಎಲ್ಲೂ ಹೋಗಲ್ಲ. ಕಳ್ಳ ನೀನು. ಶಿಮ್ ಇದ್ದಂಗೆ ಇದೆಯಪ್ಪ, ಶಿಮ್. ಸುತ್ತ ಹೋದಿಯಾ? ಯಾವ್ದ್ರ ಸುತ್ತ? ಗುಡ್ ಮಾರ್ನಿಂಗ್, ಅವಯ್ಯು, ಚೆನ್ನಾಗಿದ್ದೀರಾ? ಇಲ್ಲಿ ನಾನು ಕ್ಷೇಮ, ಅಲ್ಲಿ ನೀವು ಕ್ಷೇಮ ಅಂತ ನಾನು ಭಾವಿಸ್ತಾ ಇವತ್ತು ಒಂದು ವಿಶೇಷವಾದ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಈ ದಿನ ಏನಿದೆ, 2024 ಆಗಸ್ಟ್ 14, ಸ್ವತಂತ್ರ ಬರೋದಕ್ಕೂ ಮುಂಚೆ, ಒಂದು ದಿನ ಮುಂಚೆ, ಇವರೂರು ಮಿಸ್ಟರ್ ಮಲ್ಲಿಕಾರ್ಜುನ್ ಅವರ ಊರು, ನಾಗಮಂಗಲ ತಾಲೂಕು, ವಾರ್ಡ್ ನಂಬರ್ 22, ಬೀರೇಶ್ವರಪುರ ಗ್ರಾಮದಲ್ಲಿ ನಡ್ತಕ್ಕಂಥ ಮಕ್ಕಿ ಹಬ್ಬನ ಸಂಭ್ರಮ ಹೇಗಿರುತ್ತೆ ಅಂತ ನಿಮ್ಮ ಮುಂದೆ ನಾನು ತರಲಿಕ್ಕೆ ಹೊರಟಿದ್ದೀನಿ. ಪ್ರಿಯ ನೋಡುಗರೆ, ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ, ಎಷ್ಟು ಸುಂದರವಾಗಿ ನಡೆಯುತ್ತೆ, ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರಲಿಕ್ಕಿದ್ದಾರೆ, ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ನಿಮ್ಗೆ ಇಷ್ಟ ಆಯಿತು, ನಿಮ್ಗೆ ಖುಷಿ ಸಿಕ್ತು ಅಂತಂದರೆ ಮಾತ್ರ ದಯವಿಟ್ಟು ನನ್ನನ್ನು ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕನ್ ಮೇಲೆ ಟನ್ ಅಂತ ಕ್ಲಿಕ್ ಮಾಡಿ. ಅವಾಗೇನಾದರೂ
ಇವಾಗ ನಾನು ಏನಾರು ಮಾಡ್ತೀನಿ ಹಿಂಗೆ ಥರ ವೀಡಿಯೋಗಳ, ಆವಾಗ ನಿಮ್ಮ ಮನೆ ತಕ್ಕೆ ಓಡ್ಬರ್ತಾವು. ನೀವೇನಾರ ಬೆಲ್ಲೈಕಲ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಆದರೆ ನಿಮ್ಮ ಮನೆ ತಕ್ಕೆ ನನ್ನ ವೀಡಿಯೋಗಳು ಬರೋಲ್ಲ. ಅವಾಗ ಏನಾದದು, ನೀವು ದುಡ್ಡು ಕಟ್ಟಿ ಫಿಲಮ್ ನೋಡೋಕೆ ಹೋಗ್ಬೇಕಾಯ್ತದೆ. ನೋಡಿ ವೀಕ್ಷಕರೇ, ಸಾಯೋಗೋಯ್ತವನೆ ಹಬ್ಬದ ದಿವಸ, ಹಾಗೆಲ್ಲ ಮಾಡಬಾರ್ದು ಕಣಪ್ಪ. ಬರೆಯ ಮೇಕೆ ಬರೆಯಪ್ಪ, ಬರೆಯ ಮೇಕೆ. ಇದು ಹೇಮಾವತಿ ನೀರು ಚಾನಲ್ಲು. ಒಂದು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಈಜೆ ಜಾಸ್ತಿ ಹೊಡಿಬಿಡ್ತೀನಂತೆ. ಇವ್ರ ಅಪ್ಪ ದಡಿ ತಗಡೆ ಹೊಡಿರುತ್ತೆ, ಆದ್ರೆ ಕೇಳಲಿರುವಂತೆ. ಬಟ್ ಅದಕ್ಕೆ ಇವಾಗಲೂ ಈಜ ಬರೋಲ್ಲ, ನನಗೆ ಈಜ ಬರ್ತದೆ. ಸತಿ ಕ್ರಾಕ್ಸ್ ತಗೊಂಡಿದ್ದ, ಬಡಿ ಮಗಂದು ಕಿತ್ತೋಯ್ತು. ಭಾರಿ ದುಃಖ ಪಡ್ತಾವನೆ. ನೋಡಿ ಎಷ್ಟು ಅಳ್ತಾವನೆ, ಕಣ್ಣಲ್ಲಿ ನೀರು ಹಾಕ್ತಾವನೆ. ಕಣ್ಣಲ್ಲಿ ನೀರು ಹಾಕಿ ಇಷ್ಟೆಲ್ಲ ನೀರು ತುಂಬ್ಕೊಂಡ್ಬಿಟ್ಟದೆ. ಇವರು ಹಬ್ಬಕ್ಕೆ ಬಂದಿರ್ತಕ್ಕಂಥ ಇಬ್ಬರು ಮಹಾನ್ ಗಣ್ಯ ವ್ಯಕ್ತಿಗಳು. ಇವರು ಲಿಖಿತ್ ರಾಜ್ ಅಂತೇಳಿ, ಇವರು ತಪ್ಪಾಗ್ಬಿಟ್ಟದೆ. ಅವ್ರ ಹೆಸರು ಲೋಹಿತತೆ, ಅವ್ರ ಹೆಸರು ಪೇಸ್ಟು ಮತ್ತೆ ಒಂದೆರಡು ಬಿಸ್ಕೆಟ್ ಬಿಟ್ಟು ದೇವಸ್ಥಾನಕ್ಕೆ ಟ್ರೈ ಮಾಡ್ತೀವಿ. ಬ್ರೋ ಸಕ್ಕತ್ತಾಗಿ ಕಾಣ್ತಾ ಇದ್ದೀರಲ್ಲ ಇಬ್ರು, ಸೀರಿಯಸ್ ಆಗಿ. ನಾವು ಹೋಗ್ತೀವಿ. ಆವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ. ಆಹಾ ಓಹೋ ಆಹಾ ಓಹೋ ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ವಿಡಿಯೋ ನೋಡ್ತಿದ್ದೆ. ನಿನ್ನೆ ಕಂಡ ಕನಸು ಯಾಕೋ ಈಗ, ಅದು ನೆನ್ನೆ ಕಂಡ ಕನಸು ಯಾಕೋ ಈಗ ಬ್ಲ್ಯಾಕ್ ಆ್ಯಂಡ್ ವೈಟು ಆಗಿದೆ. ಕನಸಲ್ಲಿ ಅರರರೇ ಬಳಿ ಬಂದು ಅಲ್ಲಲ್ಲಿ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿತಾಳಲಾರೆ. ಮಲ್ಲಿಕಾರ್ಜುನ್ ಬೆಳಬೆಳಗ್ಗೆ ಎದ್ದು ನಾವು ಈ ಕಡೆ ಹೋಗುತ್ತಾ ಇರುವ ಕಾಡುವುದ್ರು ಏನೋ ಒಂದು ನಾವು ತಿಳಿಯಬಹುದೇ. ನಾವು ವನ ವಿಹಾರಕ್ಕೆ ಹೋಗುತ್ತಿದ್ದೇವೋ ಅಥವಾ ವಾಯು ವಿಹಾರಕ್ಕೆ ಹೋಗುತ್ತಿದ್ದೇವೋ? ವಾಯು ವಿಹಾರದಿಂದ ಸಿಗ್ತಕ್ಕಂತಹ 3 ಪುಣ್ಯ ಕರ್ಮಗಳನ್ನು ನೀವು ನಮಗೆ ತಿಳಿಸ್ಬೇಕು. ಕರ್ಮಗಳಲ್ಲ, ಕಾರ್ಯಗಳು, ಉಪಯೋಗಗಳು. What is the use of we are going walking in the How is my English? That's nice, right? Thank you for English. It's beautiful. ಕನ್ನಡ ನನ್ನ ನೆಚ್ಚಿನ ಭಾಷೆ, ತಾಯಿ ಭಾಷೆ, ಹೃದಯ ಶ್ರೀಮಂತಿಕೆ ಭಾಷೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನೀ ರಾಜುನೇ? ರಾಜು ಅಲ್ಲ, ಅಲ್ಲ ಸುಮ್ಮನೆ ಈ ವಿಡಿಯೋದಲ್ಲಿ ಹೇಳ್ಬೇಕಲ್ಲ. ವೈದೆ ಹೀಗೆಲ್ಲ ಮಾತಾಡ್ತದೆ ಅಂತ. ವಿಡಿಯೋನ ಕೊನೆವರೆಗೂ ತಪ್ಪದೇ ನೋಡ್ತಾ ಇರಿ, ನಿಮಗೆ ಸಂತೋಷ ಸಿಗೋದಂತೂ ಖಂಡಿತ ಅಂತ ಹೇಳ್ತಾ ಓಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾನವ ನಡೆಯುವ ಅಂಥ ಸ್ಥಳದಲ್ಲಿ ಒಂದು ಉಳ್ಳು ಕಡ್ಡಿ ಉಡಲಿಕ್ಕೆ ಸಾಧ್ಯವಿಲ್ಲವಂತೆ ಸ್ನೇಹಿತರೆ. ಮಾನವನು ನಡೆಯತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಉಳ್ಳು ಕಡ್ಡಿ ಉಡಲಿಕ್ಕೆ ಸಾಧ್ಯವಿಲ್ಲವಂತೆ ಗೆಳೆಯರಿ. ನೋಡಿಬೇಕಾದ್ರೆ ಇಲ್ಲಿ ನಾನು ನಡೀತಾ ಇದ್ದೀನಿ, ಇಲ್ಲಿ ಒಂದು ಗಿಡನೂ ಹುಟ್ಟಿಲ್ಲ. ಅದೇ ಇಲ್ಲಿ ನಾವು ನಡೀತಾ ಇಲ್ಲ, ತುಂಬ ಸೊಪ್ಪು ಬೆಳ್ಕೊಂಡು ನಿಂತದೆ. ಅದೆಂಥದೋ ಗಿಡ ಬೆಳ್ಕೊಂಡು ನಿಂತದೆ, ಒಂಬು ಬೆಳ್ಕೊಂಡು ನಿಂತದೆ. ಆದರೆ ಮಾನವನು ಸ್ಪರ್ಶಿಸಿದ ನೆಲವು ಹುಲ್ಲನ್ನು ಕಾಣದೆ, ಗಿಡವನ್ನು ಕಾಣದೆ ಈ ಥರ ಬರಡು ಭೂಮಿಯಾಗಿ ಮಾರ್ಪಾಡುವಂಥದ್ದೇ. ಹಾಗಾದ್ರೆ ರಾಜಸ್ಥಾನದಲ್ಲೆಲ್ಲ ಬರೀ ಮೋಡ್ಗಾವಲೇ ಇರ್ತದಲ್ಲ, ಎಷ್ಟೊಂದು ಜನ ಓಡಾಡ್ಬಿಟ್ಟಿದ್ದಾರಲ್ಲಿ. ಎಂಥ ಕ್ವಶನ್ ಕೇಳಿದೆ ಅಂದ್ಬಿಟ್ಟು ಇವರು ನನ್ನನ್ನು ಇಂಟೆಲಿಜೆಂಟ್ ಅಂತ ಅನ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು.